ಎಲ್ಲ ರೈತ ಬಂದವರಿಗೂ ನಟರಾಜ್ ಅಗ್ರಿ ಕ್ಲಿನಿಕ್ ಮತ್ತು ಇನ್ಪುಟ್ಸ್ ವತಿಯಿಂದ ಹೃತ್ಪೂರ್ವಕವಾದ ನಮಸ್ಕಾರ. ಈ ದಿನ ನಾವು ಯಾವ ಗ್ರಾಮದಲ್ಲಿದ್ದೀವಿ ಅಂದರೆ MC ಹಳ್ಳಿ ಅಂತಂತ ಕರಿತೀವಿ. ತರೀಕೆರೆ ತಾಲೂಕಲ್ಲೇ ಅತ್ಯಂತ ಹೆಚ್ಚಿಗೆ ಅಡಿಕೆ ಪ್ರದೇಶ ಬರ್ತಕ್ಕಂಥ ಒಂದು ನೀರಾವರಿನಲ್ಲಿ ಬರ್ತಕ್ಕಂಥ ಒಂದು ಅಡಿಕೆ ತೋಟದಲ್ಲಿದ್ದೀವಿ. ಈ ಒಂದು ಅಡಿಕೆ ತೋಟಕ್ಕೆ ಸುಮಾರು ನಾವು ಒಂದು 3 ವರ್ಷದಿಂದ ರೆಗ್ಯುಲರ್ ಫ್ರೀಕ್ವೆನ್ಸಿಯಾಗಿ ವಿಸಿಟ್ ಮಾಡ್ತಾ ಇದ್ದೀವಿ. ಮುಂಚೆ 3 ವರ್ಷದಿಂದ ಹಿಂದೆ ಇದ್ದಿದ್ದ ಒಂದು ಅಡಿಕೆ ತೋಟದಲ್ಲಿ ಮತ್ತು 3 ವರ್ಷದ ನಂತರದಲ್ಲಿ ಮಾಡಿರ್ತಕ್ಕಂತಹ ಕೆಲವೊಂದು ಕೃಷಿನಲ್ಲಿ ಚಟುವಟಿಕೆಗಳು ಅಂತ ಕರಿತೀವಿ, ಬೇಸಾಯ ಪದ್ಧತಿಗಳು. ಇಲ್ಲಿ ಕೆಲವೊಂದು ಬೇಸಾಯ ಪದ್ಧತಿಗಳನ್ನ ನಾವು ಇಲ್ಲಿ ಅಳವಡಿಸ್ಕೊಂತ ಬಂದು ಸುಮಾರು ಆಲ್ರೆಡಿ ಇಲ್ಲಿ 2 ಅಥವಾ 3ನೇ ವರ್ಷದ ನಾವು ಇಲ್ಲಿ ಆಲ್ಮೋಸ್ಟ್ ಕೆಲವೊಂದು ಅಡಿಕೆ ಕೃಷಿ ಪದ್ಧತಿಗಳನ್ನ ಅಳವಡಿಸೋದಕ್ಕೆ ಪ್ರಾಕ್ಟೀಸ್ ಮಾಡಿದ್ದೀವಿ. ಇಲ್ಲಿ ನಮ್ಮ ಜೊತೆಯಲ್ಲಿ ಈ ಒಂದು ತೋಟದ ಮಾಲೀಕರಾಗಿರ್ತಕ್ಕಂಥ ಷಣ್ಮುಖ ಅವರಿದ್ದಾರೆ. ಈ ಒಂದು ಅಡಿಕೆ ಬೆಳೆಯಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಕೆಲವೊಂದು ಮಾಹಿತಿಗಳ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿ ಕೇಳ್ಕೊಳ್ಳೋಣ. ನಮಸ್ತೆ ಸರ್. ಇಲ್ಲಿ ನಾವು ಅಡಿಕೆ ತೋಟ ಎಷ್ಟು ವರ್ಷದಿಂದ ನಿಮ್ಗೆ ನಾವು ವಿಸಿಟ್ ಮಾಡ್ತೀವಿ? 4ನೇ ವರ್ಷ ಆಗಿದೆ. ಈ 4 ವರ್ಷದಿಂದ ಈಚೆಗೆ ನಿಮಗೆ ಅಡಿಕೆನಲ್ಲಿ ಕೆಲವೊಂದು ಮಾಹಿತಿಗಳನ್ನ ಹೇಳ್ಕೊಂತ ಬಂದು ಮೊದಲನೇದಾಗಿ ನಿಮಗೆ ಏನನ್ನ ನಾವು ಫಸ್ಟ್ ಮಾಹಿತಿ ಕೊಟ್ಟು ಬಸಿಗಾಲುವೆ ಬಗ್ಗೆ ನಿರ್ವಹಣೆ ಬಗ್ಗೆ ಸಂಕ್ಷಿಪ್ತವಾಗಿ ನಿಮಗೆ ಕಟ್ಟುನಿಟ್ಟಾಗಿ ಮಾಹಿತಿನ ಹೇಳ್ಕೊಂಬಂದು, ಎರಡನೇದು ಮುಂಚೆ ಇರಿಗೇಷನ್ ಸಿಸ್ಟಮ್ ಇತ್ತು. ನೀವು ನಾನು ಬಂದಾದ್ಮೇಲೆ ನಿಮಗೆ ಯಾವ ರೀತಿ ಇರಿಗೇಷನ್ ಮಾಡ್ತಾ ಇದ್ದೀವಿ, ಡ್ರಿಪ್ ಇರಿಗೇಷನ್ಗೆ ಹೇಳಿದ್ದು. ಇಲ್ಲಿ ಮುಖ್ಯವಾಗಿ ಎಲ್ಲ ರೈತರಿಗೂ ಹೇಳ್ತಕ್ಕಂಥ ಮುಖ್ಯವಾದ ವಿಚಾರ ಏನು ಅಂತಂದರೆ, ಈ ನೀರಾವರಿ ಆಶ್ರಿತ ಅಥವಾ ಕೆನಾಲ್ ಇರಿಗೇಷನ್ ನಾಳೆಯಲ್ಲಿ ಆಶ್ರಿತ ಆಗಿರ್ತಕ್ಕಂಥ ಅಡಿಕೆ ತೋಟಗಳಲ್ಲಿ ಎಲ್ಲ ರೈತರುಗಳು ಮುಂಜಾಗೃತ ಕ್ರಮವಾಗಿ ಬೇಕಾಗಿರ್ತಕ್ಕಂಥ ಒಂದು ಬೇಸಾಯ ಪದ್ಧತಿ ಅಂದರೆ ಬಸಿಗಾಲುವೆ ನಿರ್ವಹಣೆ ಮತ್ತು ನೀರಾವರಿ ಪದ್ಧತಿ ಅಂತ ಕರಿತೀವಿ. ಇಲ್ಲಿ ಎಲ್ಲ ರೈತರು ನಾವು ನೋಡ್ತಾ ಬಂದಾಗ ತಪ್ಪು ಮಾಡ್ತಕ್ಕಂಥದ್ದು ಏನು ಅಂದರೆ ನೀರಾವರಿ ನಿರ್ವಹಣೆಯಲ್ಲಿ ಮಾಡ್ತಕ್ಕಂಥ ತಪ್ಪುಗಳು. ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಪ್ರತಿ ತೋಟದಲ್ಲೂ ಈ ತೋಟದಲ್ಲಿ ಪ್ರತಿ 4 ಅಡಿಕೆ ಗಿಡಗಳಿಗೂ ಕೂಡ ಬಸಿಗಾಲುವೆಗಳ ನಿರ್ವಹಣೆನ ನಾವು ಮಾಡೋದಕ್ಕೆ ಬಂದಿದ್ದೀವಿ. ಎರಡನೇದು, ಈ ಒಂದು ತೋಟದಲ್ಲಿ ನಾವು ಮಿಶ್ರ ಬೆಳೆಯಾಗಿ ಕೋಕೋ ಬೆಳೆನೂ ಕೂಡ ನಾವು ಮಾಡ್ಸಿದ್ದೀವಿ. ಮುಂಚೆನೂ ಇತ್ತು. ಅದಾದ್ಮೇಲೆ ನೀವು ಕೋಕೋ ಬೆಳೆ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ರಿ? ಕೋಕೋ ತೆಗಿಬೇಕು ಅಂತ ಅಂದ್ಕೊಂಡಿದ್ದು. ಇಲ್ಲಿ ಮಾರುಕಟ್ಟೆ ಬೆಲೆ ಒಂದು ವಿಚಾರ ಆಯಿತು ಅಂತಂದರೆ ನಾವು ಬೆಳೀತಕ್ಕಂಥ ಮಿಶ್ರ ಬೆಳೆನಲ್ಲಿ ಇಲ್ಲಿ ನಾವು ನೋಡ್ತಾ ಇದ್ದೀವಿ, ವರ್ಷದಿಂದ ವರ್ಷಕ್ಕೆ ಬಿಸಿಲಿನ ಬಾಗೆ ಜಾಸ್ತಿ ಆಗ್ತಾ ಇದೆಯಾ ಕಮ್ಮಿ ಆಗ್ತಿದೆ? ಜಾಸ್ತಿ ಆಗ್ತಾ ಇದೆ. ಇಲ್ಲಿ ಬಿಸಿಲಿನ ಬಾಗೇನ ಜಾಸ್ತಿ ಆಗ್ತಾ ಇರೋದ್ರಿಂದ ಅಡಿಕೆ ಬೆಳೆನಲ್ಲಿ ಇತ್ತೀಚಿನ ದಿನಗಳಲ್ಲಿ ಬರ್ತಕ್ಕಂತಹ ರೋಗಗಳು ಮತ್ತು ಕೀಟಗಳು ತುಂಬಾನೇ ಜಾಸ್ತಿ ಆಗ್ತಾ ಇದೆ. ನಾವು ಇಲ್ಲಿ ಮುಂಚೆ ಸ್ಪಿಂಡಲ್ ಬಗ್ಗನ ಪೆಸ್ಟನ್ನು ನೋಡ್ತಾನೆ ಇರಲಿಲ್ಲ, ತುಂಬ ಕಡಿಮೆ ಇತ್ತು. ಅಂದರೆ ಸುಳಿ ತಿಗಣೆ ಅಂತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ಅಡಿಕೆ ತೋಟದಲ್ಲಿ ಸುಳಿ ತಿಗಣೆ ಅಂತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿ ಬರ್ತಕ್ಕಂಥ ಕೀಟ ಆಗಿದೆ. ಎಲ್ಲ ಒಂದು ಕೀಟ ಮತ್ತು ರೋಗಗಳಿಗೂ ಮುಖ್ಯವಾದ ಕಾರಣ ಏನು ಅಂತಂದರೆ ವಾತಾವರಣದಲ್ಲಿ ಆಗ್ತಕ್ಕಂಥ ಉಷ್ಣಾಂಶದ ವೈಪರೀತ್ಯ ಅಂತಂತ ಕರಿತೀವಿ. ಇವಾಗ ನಾವು ನೋಡ್ತಾ ಇದ್ದೀವಿ ಅಡಿಕೆ ಒಂಬಾಳೆ ಆಲ್ಮೋಸ್ಟ್ ಎಲ್ಲದು 2 ಅಥವಾ 3 ಒಂಬಾಳೆ ಬರ್ತಕ್ಕಂಥ ಒಂದು ಟೈಮ್ ಆಗಿದೆ. ಇಲ್ಲಿ ಬಿಸಿಲಿನ ಬೇಗ ಜಾಸ್ತಿ ಆಗ್ತಾ ಇದೆ. ಇಲ್ಲಿ ನಾವು ಮಿಶ್ರ ಬೆಳೆಯಾಗಿ ಎಲ್ಲ ರೈತರುಗಳು ಕೂಡ ಈ ರೀತಿಯಾಗಿ ಕೋಕೋ ಇರ್ಬೋದು, ಬಾಳೆ ಇರ್ಬೋದು, ಕಾಳುಮೆಣಸು ಇರ್ಬೋದು, ಈ ರೀತಿಯಾದ ಮಿಶ್ರ ಬೆಳೆಗಳನ್ನು ನಾವು ಅಳವಡಿಸ್ಕೊಳ್ಳೋದ್ರಿಂದ ಒಂದು ಆರ್ಥಿಕವಾಗಿ ಲಾಭ ಬರೋದ್ರ ಜೊತೆಗೆ ನಮ್ಮ ಒಂದು ತೋಟದಲ್ಲಿ ಒಂದು ವಾತಾವರಣ ಸೃಷ್ಟಿಯಾಗುತ್ತೆ. ಇವಾಗ ನೀವು ತೋಟಕ್ಕೆ ನೋಡ್ತಾ ಇದ್ದೀವಿ, ಬೇರೆ ಕಡೆ ತೋಟದಲ್ಲೂ ಅಕ್ಕಪಕ್ಕದಲ್ಲೂ ಹೋಗ್ತಾ ಇದ್ದೀವಿ, ನಿಮ್ಮ ತೋಟಕ್ಕೆ ಬಂದಾಗಲೂ ನೋಡ್ತಾ ಇದ್ದೀವಿ. ಈ ಕೋಕೋ ಇರ್ಬೋದು ಅಥವಾ ಮೆಣಸು ಇರ್ಬೋದು, ಈ ರೀತಿಯಾದ ಮಿಶ್ರ ಬೆಳೆಗಳನ್ನ ಹಾಕೋದ್ರಿಂದ ನಿಮ್ಮ ತೋಟದಲ್ಲಿ ವಾತಾವರಣ ಯಾವ ಥರ ಅನಿಸ್ತಿದೆ? ಚೇಂಜಸ್ ಆಗ್ತಾ ಇದೆ. ಎರಡನೇದು, ಈ ಕೋಕೋ ಇರೋದ್ರಿಂದ ನಿಮಗೆ ನೀರಿನ ಜಮೀನಲ್ಲಿ ಇರ್ತಕ್ಕಂತಹ ಬಸಿ ಚೆನ್ನಾಗುತ್ತೆ. ಮೂರನೇದು, ಕಳೆ ಎಷ್ಟು ಕಂಟ್ರೋಲ್ ಆಗ್ತಿದೆ? 90% ಮಿಶ್ರ ಬೆಳೆ ಕೋಕೋ ಹಾಕೋದ್ರಿಂದ ನಿಮಗೆ ಕಳೆನೂ ಕೂಡ ಯಶಸ್ವಿಯಾಗಿ ನಿರ್ವಹಣೆ ಆಗಿದೆ. ಇಲ್ಲಿ ನಾವು ಪೋಷಕಾಂಶಗಳನ್ನ ಕೊಡ್ತಾ ಬಂದು ಮುಂಚೆ ನಿಮ್ಮ ತೋಟದಲ್ಲಿ ಅಡಿಕೆ ಪಟ್ಟೆ ಬೀಳೋದನ್ನ ನೋಡ್ತಾ ಇದ್ವಿ, ತುಂಬಾ ಕಡಿಮೆ ಬೀಳ್ತಾ ಇತ್ತು. ಇವಾಗ ನಾವು ನೋಡ್ತಾ ಇದೀವಿ ಮಾಹಿತಿ ಕೊಡಕ್ ತುಂಬಾ ದೊಡ್ಡದಾಗಿ ಬರ್ತಾ ಇದೆ. ಮರನೂ ಹೆಲ್ತಿಯಾಗಿ ಆಗ್ತಾ ಇದೆ. ರೋಗಗಳಲ್ಲೂ ಅವಾಯ್ಡ್ ಆಗ್ತಾ ಇದೆ. ನೀವೇನು ಗೈಡೆನ್ಸ್ ಈಗ 4 ವರ್ಷದಿಂದ ಹೇಳ್ಕೊಂಡ್ ಬರ್ತಿದ್ದೀರಾ, ಅದ್ರ ಬಗ್ಗೆ ನಾವು ಮಾಡ್ತಾ ಬಂದಾಗಿಂದನು ವರ್ಷನೂ ನಮಗೆ ಚೇಂಜಸ್ ಬದಲಾವಣೆ ಆಗ್ತಾನೆ. ಇಲ್ಲಿ ಎಲ್ಲಾ ರೈತರುಗಳಿಗೂ ಏನು ಅಂತಂದ್ರೆ, ನಾವು ಕೊಟ್ಟಂತ ಕೆಲವೊಂದ್ಸತಿ ರೈತರು ಫೀಲ್ಡಿಗೆ ಹೋಗ್ತಾ ಇರ್ತೀವಿ. ಕೆಲವೊಂದು ಗೊಬ್ಬರ ಹಾಕಿದೀವಿ, ಏನಾದ್ರು ಬದಲಾವಣೆ ಆಗಿದೆ ಅಂತಂತಂದ್ರೆ ರೈತರು ಹೇಳೋದಕ್ಕೆ ಫೇಲ್ ಆಗ್ತಾ ಇರ್ತಾರೆ. ಅಂದ್ರೆ ಇಲ್ಲಿ ಅಬ್ಸರ್ವೇಷನ್ಸ್ ಅಂತಕ್ಕಂಥದ್ದು ಭಾರಿ ಮುಖ್ಯವಾಗಿರುತ್ತೆ. ಇಲ್ಲಿ ಎಲ್ಲಾ ರೈತರುಗಳು ಕೂಡ ಮುಖ್ಯವಾಗಿ ನಾವು ನೋಡ್ಬೇಕಾಗಿರೋದು, ಈಗ ಮನುಷ್ಯರು ಅಂತಂತ ಬಂದಾಗ
ಸೊ ನಾವೇನಂತ ಕರಿತೀವಿ ಅಂದರೆ ಬಾಡಿ ಮಾಸ್ ಇಂಡೆಕ್ಸ್ ಅಂತ ಕರಿತೀವಿ. ಸೊ ಒಬ್ಬ ಮನುಷ್ಯ ಎಷ್ಟು ಹೈಟ್ ಇರ್ತಾನೋ ಆ ಒಂದು ಹೈಟಿಗೆ ತಕ್ಕಂತೆ ಆ ಒಂದು ವೆಯ್ಟ್ ಇರಬೇಕು. ಸೊ ಆ ವೆಯ್ಟ್ ಇತ್ತು ಅಂತಂದರೆ ಅವನು ಆರೋಗ್ಯವಾಗಿರ್ತಾನೆ ಅಂತಂದ್ಬಿಟ್ಟು ಒಂದು ಬಾಡಿ ಮಾಸ್ ಇಂಡೆಕ್ಸ್ ಅಂತ ಕರಿತೀವಿ. ಅದೇ ರೀತಿ ನಮ್ಮ ಅಗ್ರಿಕಲ್ಚರಲ್ಲೂ ಕೂಡ ಲೀಫ್ ಏರಿಯಾ ಇಂಡೆಕ್ಸ್ ಅಂತ ಕರಿತಾ ಇರ್ತೀವಿ. ಸೊ ನಮ್ಮ ಬೆಳೆಗಳಲ್ಲಿ ಸೊ ಬರ್ತಕ್ಕಂತಹ ಎಲೆಗಳ ಒಂದು ಗಾತ್ರ ಎಷ್ಟು ಜಾಸ್ತಿ ಇರುತ್ತೋ ಸೊ ಅಷ್ಟು ನಮ್ಮ ಗಿಡಗಳು ಆರೋಗ್ಯವಾಗಿರುತ್ತೆ. ಮತ್ತು ಬರ್ತಕ್ಕಂತಹ ಹೂವಿನ ಒಂದು ಗಾತ್ರನೂ ಕೂಡ ತುಂಬ ಆರೋಗ್ಯವಾಗಿ ಮತ್ತು ಸೊ ಹೆಚ್ಚಿಗೆ ಇಳುವರಿ ಕೊಡ್ತಕ್ಕಂಥ ಒಂದು ಸಿಂಪ್ಟಮ್ಸ್ನ ನಾವು ಅಬ್ಸರ್ವೇಷನ್ಸ್ನ ಎಲ್ಲ ರೈತರುಗಳು ಕೂಡ ಅವರು ಕೊಟ್ಟಂತಹ ನ್ಯೂಟ್ರಿಯೆಂಟ್ಸು ಸೊ ಕೊಟ್ಟಾದಮೇಲೆ 2 ಅಥವಾ 2.5 ತಿಂಗಳ ನಂತರದಲ್ಲಿ ಬರ್ತಕ್ಕಂಥ ಎಲೆ ಗಾತ್ರದಲ್ಲಿ ವ್ಯತ್ಯಾಸನ ನೀವು ಅಬ್ಸರ್ವೇಷನ್ಸ್ ಮಾಡಿದ್ರಿ ಅಂತಂದರೆ ನೀವು ಕೊಟ್ಟಿರ್ತಕ್ಕಂಥ ಪೋಷಕಾಂಶಗಳು ನಿರ್ವಹಣೆ ಸರಿಯಾದ ರೀತಿಯಲ್ಲಿ ಮತ್ತು ಸಮತೋಲನ ರೀತಿಯಲ್ಲಿ ಇದೆ ಅಂತಕ್ಕಂಥ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀವಿ. ಮೂರನೇದು ಇನ್ನೊಂದು ಮುಖ್ಯವಾದ ವಿಚಾರನ ನಾವು ಇಲ್ಲಿ ಏನು ಹೇಳೋದಕ್ಕೆ ಇಷ್ಟಪಡ್ತೀವಿ ಅಂದರೆ ಸೊ ಅಡಿಕೆ ಬೆಳೆ ಬಂತು ಅಂತಂತಂದರೆ ಎಲ್ಲ ರೈತರುಗಳು ಕೂಡ ಸೊ ಲಘು ಪೋಷಕಾಂಶಗಳ ನಿರ್ವಹಣೆ ಮಾಡ್ತಕ್ಕಂಥದ್ದು ಭಾರಿ ಮುಖ್ಯವಾಗಿರುತ್ತೆ. ಸೊ ಇಲ್ಲಿ ನಾವು ಲಘು ಪೋಷಕಾಂಶಗಳನ್ನ ಕೊಡ್ತಾ ಬಂದು ಸೊ ಮುಂಚೆ ಯೂಸ್ ಮಾಡ್ತಾ ಇದ್ರಾ? ಯೂಸ್ ಮಾಡ್ತಾ ಇದ್ವಿ, ಮ್ಯಾನ್ಯುವಲ್ ಅಲ್ಲಿ ಯೂಸ್ ಮಾಡ್ತಾ ಇದ್ವಿ. ಅದು ನ್ಯೂಟ್ರಿಯೆಂಟ್ಸ್ ಅದು ಇದು ಅಂತ ಏನು ಮಾಡ್ತಾ ಇಲ್ಲ, ಒಂದೇನೋ ಒಂಥರದ್ದು ಹಾಕ್ಬೇಕು ಅಂತ ಅಂದಾಜು ಲೆಕ್ಕಾಚಾರದಲ್ಲಿ. ಓಕೆ, ನೀವು ಬಂದ್ಮೇಲೆ ಈ ಮರಕ್ಕೆ ಇಷ್ಟೇ ಹಾಕ್ಬೇಕು, ಈ ಗಿಡದಲ್ಲಿ ಇಷ್ಟೇ ಹಾಕ್ಬೇಕು, ರಸವಾರಿ ಪದ್ಧತಿಲೂ ಹೇಳಿದ್ರು. ಓಕೆ, ಆ ಥರನು ಮಾಡ್ಕೊಂಡ್ ಬಂದ್ವಿ. ಕೊಡ್ತಿರೋ ಇದೇನು ಔಷಧಿ ಇದೆಲ್ಲ ಇದೆಯಾ ಅದು ನಮಗೆ ಕೆಲಸ ಮಾಡ್ತಾ ಇದೆ, ನಮ್ಮ ಮನಸ್ಸಿಗೆ ತೃಪ್ತಿ ಆಗಿದೆ. ಓಕೆ, ಸೊ ಇಲ್ಲಿ ಎಲ್ಲಾ ರೈತರುಗಳು ಕೂಡ ಅಡಿಕೆ ಬೆಳೆಯಲ್ಲಿ ಮಿಶ್ರ ಬೆಳೆಯಾಗಿ ಸೊ ಬಾಳೆ, ಕೋಕೋ ಇರ್ಬೋದು, ಕಾಫಿ ಇರ್ಬೋದು, ಕಾಳುಮೆಣಸು ಇರ್ಬೋದು, ಸೊ ಈ ರೀತಿಯಾದ ಬೆಳೆಗಳನ್ನ ನಾವು ಅಳವಡಿಸ್ಕೊಂಡು ಅಂದರೆ ಸೊ ನಮ್ಮ ಒಂದು ಜಮೀನಿನ ಜೈವಿಕ ವೈವಿಧ್ಯತೆ ಜಾಸ್ತಿ ಆಗೋದ್ರ ಜೊತೆಗೆ ಸೊ ನಮ್ಮ ಮಣ್ಣಿನಲ್ಲಿ ಮಾಡ್ತಕ್ಕಂತಹ ಸೊ ಇಲ್ಲಿ ನೋಡ್ತಾ ಇರ್ತೀವಿ ತುಂಬ ತಪ್ಪು ಕೆಲಸ ಅಂತಂದರೆ ಪ್ರತಿಯೊಬ್ಬ ರೈತರುಗಳು ಟ್ರ್ಯಾಕ್ಟರ್ ಇಟ್ಕೊಂಡಿರೋದ್ರಿಂದ ತಮ್ಮ ಜಮೀನುಗಳಲ್ಲಿ ಬದುಗುಳ ನಿರ್ವಹಣೆಯಲ್ಲಿ ಮಾಡತಕ್ಕಂಥದ್ದು ಭಾರಿ ಫೇಲ್ ಆಗ್ತಿದ್ದಾರೆ. ಸೊ ದಯವಿಟ್ಟು ಎಲ್ಲ ರೈತರುಗಳು ಕೂಡ ನಿಮ್ಮ ಮಣ್ಣನ್ನು ನೀವು ಆರೋಗ್ಯವಾಗಿ ಇಡಬೇಕು ಅಂತಂದರೆ ಸೊ ದಯವಿಟ್ಟು ಬದುಗಳನ್ನ ಹಾಕೋದನ್ನ ಪ್ರಾಕ್ಟೀಸ್ ಮಾಡಿ. ಸೊ ಇಲ್ಲಿ ನಾವೆಲ್ಲರೂ ಜಮೀನು ಮಾಡ್ತಿರೋದು ಇಳುವರಿ ಜಾಸ್ತಿ ಮಾಡೋದಕ್ಕೆ ಹೊರತು ಟ್ರ್ಯಾಕ್ಟರ್ ಇಟ್ಕೊಂಡಿರ್ತಕ್ಕಂತಹ ಒಂದು ಮುಖ್ಯವಾದ ಕಾರಣಕ್ಕಲ್ಲ. ಸೊ ದಯವಿಟ್ಟು ಎಲ್ಲ ರೈತರುಗಳು ಕೂಡ ತಮ್ಮ ಜಮೀನುಗಳಲ್ಲಿ ಬದುಗಳ ನಿರ್ವಹಣೆನ ಮಾಡ್ತಕ್ಕಂಥದ್ದು ಭಾರಿ ಮುಖ್ಯವಾಗಿರುತ್ತೆ. ಸೊ ಇಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಪ್ರೊಡಕ್ಟಿವ್ ಅಂತ ಅನಿಸ್ತಿದೆಯಾ? ತುಂಬ ಇದೆ. ಓಕೆ, ಥ್ಯಾಂಕ್ ಯು.